ಹೆಲೋ ಎವ್ರಿವನ್, ಹೌ ಆರ್ ಯು ಆಲ್. ನಿನ್ನೆ ನಾನು ನಿಮಗೆ ಒನ್ ಮಾರ್ಕ್ ಕ್ವಶನ್ಸ್ಗಳು ಮತ್ತು MCQ ಟೈಪ್ ಆಫ್ ಕ್ವಶನ್ಸ್ಗಳು ಈ ಥರದ್ದು ವೀಡಿಯೋಸ್ಗಳನ್ನೆಲ್ಲ ಈಗ ಒಂದು 4-5 ದಿನದಿಂದ ನಿಮಗೆ ಏನು ಮಾಡ್ತಾಯಿದ್ದೆ, ಸೆಂಡ್ ಮಾಡ್ತಾಯಿದ್ದೆ. ಹಾಗೆಯೇ ನೀವು 1 ಮಾರ್ಕಿನ ಕ್ವಶನ್ಸ್ಗಳನ್ನ ಕಳಿಸಿ ಅಂತ ಅಂದಿದ್ರಿ, ಅದನ್ನು ಕೂಡ ಅಪ್ಲೋಡಿಂಗಲ್ಲಿದೆ. ಸೊ ನೆಟ್ ಸ್ಲೋ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾಯಿದೆ, ಅಪ್ಲೋಡ್ ಆಗುತ್ತೆ. ಆ ವಿಡಿಯೋ ಕೂಡ ನೋಡ್ಕೊಳ್ಳಿ. ಹಾಗೆ ಇನ್ನೂ ಯಾರೂ ಆ ವಿಡಿಯೋಸ್ಗಳನ್ನ ನೋಡಿಲ್ಲ, MCQ ಟೈಪ್ ಆಫ್ ಕ್ವಶನ್ಸು, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸು, ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ಸ್ ಆಫ್ ಕ್ವಶನ್ಸು ವೆರಿ ವೆರಿ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಅದನ್ನು ನೋಡಿ ಆಲ್ರೆಡಿ ನೋಡಿ ರೆಸ್ಪಾನ್ಸ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಕಳಿಸಿ, ಅದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಜೊತೆಗೆ ಕೆಲವರು 1 ಮಾರ್ಕ್ ಕ್ವಶನ್ಸ್ಗಳನ್ನ ಮಾಡಿಕೊಡಿ ಅಂತ ಅಂದಿದ್ರೆ, ಅದು ಕೂಡ ವಿಡಿಯೋ ಅಪ್ಲೋಡಿಂಗಲ್ಲಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದು ಕೂಡ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟು ಕೆಲವರು ಯಾರೋ ಒಬ್ಬರು ಏನಂತ ಕೇಳಿದ್ರು, ರೇಷಿಯೋ ಅನಾಲಿಸಿಸ್ ಮೇಲೆ ನಿಮಗೆ ತುಂಬ ರೇಷಿಯೋಸ್ ಫಾರ್ಮುಲಾಸ್ ಇದೆ, ಅದರಲ್ಲಿ ಯಾವುದು ತುಂಬ ಇಂಪಾರ್ಟೆಂಟು, ಯಾವುದನ್ನ ಕೇಳ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್ ಅಂತ ಹಾಕಿದ್ರು. ಸೊ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ, ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಆದರೆ ಫುಲ್ ಎಕ್ಸ್ಪ್ಲೈನ್ ಎಲ್ಲ ಮಾಡೋಕ್ಕಾಗಲ್ಲ, ಆಲ್ರೆಡಿ ನಿಮ್ಮ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋ ತುಂಬ ಲೆಂತಿ ಆದರೆ ಅಪ್ಲೋಡ್ ಮಾಡೋದು ತುಂಬ ದಿನ, ಒಂದು ಅರ್ಧ ದಿನ ಹಂಗೆಲ್ಲ ತೊಗೊಳ್ತಾ ಇದೆ. ಸೊ ಹಾಗಾಗಿ ತುಂಬ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ, ಆಮೇಲೆ ನೆಟ್ ಕೂಡ ತುಂಬ ಎಳೆಯೋದ್ರಿಂದ ನೆಟ್ ಬೇಗ ಖಾಲಿ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮಗೆ ಕ್ವಶನ್ ಪೇಪರ್ನ ಓಪನ್ ಮಾಡಿ, ಯಾವ ಕ್ವಶನ್ ಪೇಪರಲ್ಲಿ ರಿಪೀಟೆಡ್ಲಿ ಯಾವುದು ರೇಷಿಯೋಸ್ಗಳನ್ನ ಕೇಳಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇರ್ತೀನಿ. ಸೊ ಅದನ್ನು ನೋಡ್ಕೊಂಡು ಹೋಗಿ, ನಿಮಗೆ ಅನುಕೂಲ ಆಗುತ್ತೆ. ಹಾಗೆ 1 ಮಾರ್ಕ್ ಕ್ವಶನ್ದು ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ಅದನ್ನು ಕೂಡ ನೋಡ್ಕೊಂಡು ಹೋಗಿ, ಹೆಲ್ಪ್ ಆಗುತ್ತೆ. ಮತ್ತು ಸಾಧ್ಯ ಆದರೆ ಇದೇ ಕ್ವಶನ್ ಪೇಪರಲ್ಲಿ ಮೋಸ್ಟ್ ರಿಪೀಟೆಡ್ 1 ಮಾರ್ಕ್ ಕ್ವಶನ್ಸ್ಗಳು ಯಾವುದು ಅಂತ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಅದನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ಓಕೆನಾ? ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಕ್ಕಳ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ತುಂಬ ಚೆನ್ನಾಗಿ ಅಟೆಂಡ್ ಮಾಡಿ, ಎಲ್ಲರಿಗೂ ಔಟ್ ಆಫ್ ಔಟ್ ಬರಲಿ ಅಂತ ಅನ್ನೋದು ನನ್ನ ಆಸೆ. ಜೊತೆಗೆ ನಿಮ್ಮ ಏನಿದೆ ಕೆಪಾಸಿಟಿ, ಅಂದರೆ ನಿಮಗೆ ಇವಾಗ ಯಾವುದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ತರೋ ಇದ್ದೀರಾ ಅಂಥ ಪ್ರಾಬ್ಲಮ್ಸ್ಗಳನ್ನ ಫಸ್ಟ್ ಅಟೆಂಡ್ ಮಾಡ್ತಾ ಹೋಗಿ. ಫಸ್ಟು 6 ಮಾರ್ಕ್ಸಿಂದು 3 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿಬಿಡಿ. ಅದಾದಮೇಲೆ 12 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಿ. ಅದಾದಮೇಲೆ ನೀವು ಇನ್ನು ಟೈಮ್ ಇದ್ದರೆ ನೀವು ಎಕ್ಸ್ಟ್ರಾ ಒಂದೊಂದು ಕ್ವಶನ್, ಅಂದರೆ 6 ಮಾರ್ಕ್ಸಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕ್ವಶನು ಮತ್ತು 12 ಮಾರ್ಕ್ಸಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ನ ಲಾಸ್ಟಲ್ಲಿ ಅಟೆಂಡ್ ಮಾಡಿ. ಒಂದೇ ಸಲ ನನಗೆ 6 ಮಾರ್ಕ್ಸಿಂದು 4 ಬರುತ್ತೆ, 5 ಬರುತ್ತೆ ಅಂತ ಅದರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ನಿಮ್ಮ ಏನು 80 ಮಾರ್ಕ್ಸ್ಗೆ ಫುಲ್ಲು ನೀವು ಅಟೆಂಡ್ ಮಾಡಾದ್ಮೇಲೆ, ಅದಾದ ಮೇಲೆ ನೀವು ಏನು ಮಾಡಿ, ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿ. ಸಾಧ್ಯ ಆದಷ್ಟು 80 ಔಟ್ ಆಫ್ 80 ಬರೋ ರೀತಿ ಎಲ್ಲ ಕ್ವಶನ್ಸ್ಗಳನ್ನೂ ಅಟೆಂಡ್ ಮಾಡಿ. ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ, ಎಷ್ಟು ಸಾಧ್ಯವಾಗಿ ಗೊತ್ತಿರುತ್ತೆ, ಪಕ್ಕ ಇಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಅಂತ ಅನ್ನೋದನ್ನು ಅಟೆಂಡ್ ಮಾಡ್ಕೊಂಡು ಹೋಗಿ. ಮತ್ತು ಸ್ವಲ್ಪ ಕೀವರ್ಡ್ಸು ಈ ಥರದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡಿಕೊಂಡು ಆನ್ಸರ್ಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ. MCQ ಟೈಪ್ಸ್ ಆಫ್ ಕ್ವಶನ್ಸಲ್ಲಿ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಕ್ವಶನ್ಸಲ್ಲಿ ಅದನ್ನು ನೋಡಿಕೊಂಡು ಮಾಡಿ ಮಕ್ಕಳ. ಮತ್ತು ಇನ್ನು ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಿಮಗೆ ಹೊಸ ವಿಡಿಯೋ ಬಿಟ್ಟಾಗ ನೋಟಿಫಿಕೇಷನ್ ಕೂಡ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದು 2024 ಫಸ್ಟ್ ಕ್ವಶನ್ ಪೇಪರು, 2024 ಆಗಿದ್ದು. ಅದರಲ್ಲಿ ನೋಡಿ, 1 ಮಾರ್ಕಿನ ಕ್ವಶನ್ಸ್ಗಳು. ಸ್ಟೇಟ್ ಎನಿ 1 ಸರ್ಕಮ್ಟೆನ್ಸಸ್ ಅಂಡರ್ ವಿಚ್ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಡಿಸಾಲ್ವ್ ಅಂತ ಕೇಳಿದ್ದಾರೆ. ಯಾವುದಾದ್ರು ಒಂದು ಸರ್ಕಮ್ಟೆನ್ಸಸ್ಸು. ಸೊ ಇದನ್ನು ನಾನು 1 ಮಾರ್ಕಿನ ಕ್ವಶನ್ಸ್ಗಳದ್ದೇ ವಿಡಿಯೋ ಇರೋದ್ರಿಂದ ಸೊ ನಿಮಗೆ ಸುಮ್ಮನೆ ಜಸ್ಟ್ ತೋರಿಸ್ತಾ ಹೋಗ್ತೀನಿ. ಎಕ್ಸ್ಪ್ಯಾಂಡ್ EPS, ರೈಟ್ ಎನಿ 1 ಎಕ್ಸಾಂಪಲ್ ಆಫ್ ಕರೆಂಟ್ ಅಸೆಟ್, ಮೆನ್ಷನ್ ದ ಡಿಫರೆನ್ಸ್ ಬಿಟ್ವೀನ್ ಡಿಸಲ್ಯೂಷನ್ ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಂಡ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ನೆಕ್ಸ್ಟು ಅಕ್ಯುಮುಲೇಟೆಡ್ ಪ್ರಾಫಿಟ್ ಇಸ್ ಟ್ರಾನ್ಸ್ಫರ್ ಟು ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದರಲ್ಲಿ 1 ಮಾರ್ಕಿನ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ನಾನು ಮತ್ತೆ ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂತ ಅಂದರೆ, ನಿಮಗೆ ಲಾಸ್ಟಲ್ಲಿ ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ಇದೇ ನಿಮ್ಮ ಮೋಸ್ಟ್ ರಿಪೀಟೆಡ್ನ ನೋಡ್ಕೊಂಡು ಹೋದರೆ ನಿಮಗೆ ಎಕ್ಸಾಮಲ್ಲಿ ಅನುಕೂಲ ಆಗುತ್ತೆ ಅಂತ ಅನ್ನೋದು. ಸೊ ಇದರಲ್ಲಿ ಈ ವಿಡಿಯೋ ಮಾಡ್ತಿರೋದೇ ನಾನು ರೇಷಿಯೋ ಅನಾಲಿಸಿಸ್, ಆಯಿತಾ? ಸೊ ರೇಷಿಯೋ ಅನಾಲಿಸಿಸು ಯಾವುದು ಮೋಸ್ಟ್ ರಿಪೀಟೆಡ್ ಕೇಳಿದ್ದಾರೆ ಅಂತ ಯಾರೋ ಕೇಳಿದ್ದಕ್ಕೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸೊ 32 ಕ್ವಶನ್ನು ನಿಮಗೆ ಸಾಮಾನ್ಯವಾಗಿ 32 ಕ್ವಶನಲ್ಲಿ ಎಂಡ್ ಆಗುತ್ತೆ ನಿಮ್ಮ ಕ್ವಶನ್ ಪೇಪರು. ಲಾಸ್ಟ್ ಕ್ವಶನ್ನೇ ರೇಷಿಯೋ ಅನಾಲಿಸಿಸ್ ಬಗ್ಗೆ ಇರುತ್ತೆ. ರೇಷಿಯೋ ಅನಾಲಿಸಿಸು ಮಾಡೋದಕ್ಕೆ ತುಂಬ ಈಸಿ ಮಕ್ಕಳ. ಬಟ್ 24 ಟು 25ಗೆ ನಿಮಗೆ ಏನು ಬರುತ್ತೆ, ಫಾರ್ಮುಲಾಸ್ ಬರುತ್ತೆ. ಅದರಲ್ಲಿ ಯಾವ್ದು ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಯಾವ್ದಾದ್ರು ಒಂದು 6 ಕೊಡ್ತಾರೆ, 6
ಅಲ್ಲಿ ಯಾವ್ದು ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಸಾಮಾನ್ಯ ರಿಪೀಟ್ ಆಗೋವಂಥದ್ದು ಅಂತ ನಾನು ನೋಡಿರೋ ಹಂಗೆ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಆಮೇಲೆ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಜೊತೆಗೆ EPSನ ಕಂಡುಹಿಡಿಯೋದಕ್ಕೆ ಕೇಳ್ತಾರೆ, ಕರೆಂಟ್ ಅಸೆಟ್ ರೇಷಿಯೋ, ಆಯಿತಾ, ಲಿಕ್ವಿಡ್ ರೇಷಿಯೋ. ಸೊ ಇವೆಲ್ಲ ನಿಮಗೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳು. ಇದರಲ್ಲಿ ನೋಡಿ, ಈ ಕ್ವಶನ್ನಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಇದರಲ್ಲಿ ಒಂದು ನೋಡ್ಕೊಳ್ಳಿ ಯಾವುದನ್ನು ಕೇಳಿದ್ದಾರೆ ಅಂತ ಅನ್ನೋದನ್ನು. ಓಕೆನಾ? ಓಕೆ, ಇದು ಅದೇ ಇಯರು 2024 ಸೆಕೆಂಡ್ ಎಕ್ಸಾಮ್ ಆಯ್ತಲ್ಲ ಅದ್ರದ್ದು. ಓಕೆನಾ? ರಿಪೀಟರ್ಸ್ದು ಎಕ್ಸಾಮ್ ಆಯ್ತಲ್ಲ ಅದ್ರದ್ದು. ಸೊ ನಿಮ್ಮ ಮಾರ್ಕ್ಸ್ ಕೂಡ ಕಮ್ಮಿ ಬಂದಿದೆ, ನಾನು ಇನ್ನೂ ಸ್ವಲ್ಪ ಗೇನ್ ಮಾಡಬೇಕಿತ್ತು ಅಂತ ಅನ್ನೋರು ಕೂಡ 2ನೇ ಸಲ ಕೂಡ ಎಕ್ಸಾಮ್ನ ಬರಿಬೋದು. ಟೋಟಲು 3 ಎಕ್ಸಾಮ್ಸ್ನ ನಡೆಸ್ತಾರೆ. ಅದರಲ್ಲಿ ಬೆಸ್ಟ್ ಆಫ್ 1ನ ತಗೊತಾರೆ. ಆಯಿತಾ? ಅಂದರೆ ನಾವು ಇಲ್ಲ ಇನ್ನೊಂದು ಸಲ ಬರೆದು ನೋಡ್ತೀನಪ್ಪ, ಚಾನ್ಸ್ ತೊಗೊತೀನಿ ಅಂದವರು. ಫೇಲ್ ಆದವರಂತೂ ಬರೆದವ್ರಿಗೆ 2 ಚಾನ್ಸು ಬರೆದು 3 ಸಲ ಚಾನ್ಸ್ ಇದ್ದೇ ಇರುತ್ತೆ. ಫಸ್ಟ್ನೇ ಅಟೆಂಪ್ಟ್ ಫೇಲ್ ಆದರೆ ಸೆಕೆಂಡ್ ಅಟೆಂಪ್ಟ್ ಫೇಲ್ ಆದರೆ ಥರ್ಡ್ ಅಟೆಂಪ್ಟ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಅಟೆಂಪ್ಟಲ್ಲಿ ಕೂಡ ನಿಮಗೆ ಏನು ಮಾಡ್ತಾರೆ ಕೇಳ್ತಾರೆ, ಅಂದರೆ ಇನ್ನೊಂದು ಅಟೆಂಪ್ಟು ಮಾಡೋವಂಥ ಚಾನ್ಸಸ್ ಇರುತ್ತೆ. ರಿಪೀಟರ್ಸ್ ಅಲ್ದಲೇ ನಾವು ಸ್ಕೋರ್ ಜಾಸ್ತಿ ಮಾಡ್ಕೋಬೇಕಿತ್ತು, ಬರ್ತಿತ್ತು ನನಗೆ ಸ್ಕೋರು ಅಂತ ಅನ್ನೋರು ಕೂಡ ನೀವೇನು ಮಾಡ್ಕೊಬೋದು, 2 ಅಟೆಂಪ್ಟ್ಗಳನ್ನ ತೊಗೊಂಡು ಸ್ಕೋರ್ನ ಜಾಸ್ತಿ ಮಾಡ್ಕೋಬೋದು. ಆಯಿತಾ? ಸೊ ಆದಷ್ಟು ಫಸ್ಟ್ ಅಟೆಂಪ್ಟಲ್ಲಿ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿ, ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಿ. ಓಕೆನಾ? ನೆಕ್ಸ್ಟು, ಸ್ಟೇಟ್ ಎನಿ ಒನ್ ರೈಟ್ ಅಕ್ವೈರ್ಡ್ ಬೈ ಎ ನ್ಯೂಲಿ ಅಡ್ಮಿಟೆಡ್ ಪಾರ್ಟ್ನರ್. ಸೊ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ ಅಲ್ವಾ ಇದಕ್ಕೆ ಆನ್ಸರು. ಓಕೆ, ವಾಟ್ ಈಸ್ ಶೇರ್ ಕ್ಯಾಪಿಟಲ್? ಶೇರ್ ಕ್ಯಾಪಿಟಲ್ ಅಂದ್ರೆ ಏನು? ಎಕ್ಸ್ಪೆಂಡ್ DRR ಫೈನಾನ್ಷಿಯಲ್ ಅನಾಲಿಸಿಸ್ ಈಸ್ ಯೂಸ್ಡ್ ಓನ್ಲಿ ಬೈ ದ ಕ್ರೆಡಿಟಾರ್ಸ್. ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮ್ಮ 1 ಮಾರ್ಕ್ಸಿಂದು ಈ ರೀತಿಯಾಗಿತ್ತು ಕ್ವಶನ್ಸ್ಗಳು. ಇದಕ್ಕೆ ಆನ್ಸರ್ಸ್ಗಳು ನಾನು ಆಲ್ರೆಡಿ 1 ಮಾರ್ಕಿಂದ ಮಾಡಿದ್ದೀನಿ ಅಂತ ಹೇಳ್ತಿರೋದ್ರಿಂದ ಸ್ಕಿಪ್ ಮಾಡ್ತಾ ಇದ್ದೀನಿ, ಜಸ್ಟ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಕ್ವಶನ್ಸ್ ಮಾತ್ರ ತೋರಿಸ್ತಿದ್ದೀನಿ. ಮತ್ತು ನೋಡಿ, ಯಾರು ನಿಮಗೆ ನಾನು ರೇಷಿಯೋ ಅನಾಲಿಸಿಸು ಅಟೆಂಡ್ ಮಾಡ್ತೀನಿ, ಯಾವ್ದು ಕೇಳಿರ್ತಾರೆ ನಾನು ಮತ್ತೆ ಹೇಳ್ತಿದ್ದೀನಿ ನೋಡಿ. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಈ ಥರ ಮತ್ತೆ ರಿಪೀಟ್ ಆಗಿದೆ ಈ ಇಯರಲ್ಲಿ. ನೋಡಿ, ಅದರದ್ದು ಫುಲ್ ಕ್ವಶನ್ನ ಒಂದ್ಸಲ ನೋಡ್ಕೊಳ್ಳಿ, ಬೇಕಾದರೆ ಸೊಲ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ಶಾಟ್ ತೆಗೆದು ಸಾಲ್ವ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಎಲ್ಲರೂ ಕಾಮಾಗಿ ಕೂಲಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ, ಆಯಿತಾ? ಜೊತೆಗೆ ಇದು 2024 ಥರ್ಡ್ ಅಟೆಂಪ್ಟ್ ಇನ್ ಕ್ವಶನ್ ಪೇಪರು. ಸೊ ಇದರಲ್ಲಿ ಸ್ಟೇಟ್ ಎನಿ 1 ರೀಸನ್ಸ್ ಫಾರ್ ಅಡ್ಮಿಟಿಂಗ್ ಎ ನ್ಯೂ ಪಾರ್ಟ್ನರ್, ಡಿಬೆಂಚರ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಶೇರ್ಸ್, ಟ್ರೂ ಆರ್ ಫಾಲ್ಸ್, ನೇಮ್ ಎನಿ 1 ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಎಕ್ಸ್ಪ್ಯಾಂಡ್ EPS ಅಂದರೆ ಗೊತ್ತಲ್ಲ, ಅರ್ನಿಂಗ್ ಪರ್ ಶೇರ್, ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ. ಸೊ ಈ ಥರ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ನಾನು ಮಾಡಿರೋ ವಿಡಿಯೋಯಿಂದ ನಿಮಗೆ ಏನಾದರೂ ಹೆಲ್ಪ್ ಆಗಿದೆ ಅಂತ ಅಂದರೆ ಸೊ ನೀವು ಕಮೆಂಟಲ್ಲಿ ನೀವು ಎಕ್ಸಾಮ್ ಬರೆದಾದ್ಮೇಲೆ ಬಂದ್ಬಿಟ್ಟು ತಿಳಿಸಿ, ಹೇಗೆ ಅಟೆಂಡ್ ಮಾಡಿದ್ರಿ, ನಾನು ಮಾಡಿಸಿರೋ ಅಂಥ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳು ಬಂದಿತ್ತಾ 1 ಮಾರ್ಕಿಂದಾಗಲಿ, ಸೊ ಮ್ಯಾಚ್ ದ ಫಾಲೋಯಿಂಗ್ ಆಗಲಿ, ಇಲ್ಲಿವರೆಗೂ ನಾನು ಮಾಡಿಸಿರೋ ಕ್ವಶನ್ಸ್ಗಳು ಯಾವ್ದಾದ್ರು ಬಂದಿತ್ತಾ ಅದನ್ನೆಲ್ಲ ತಿಳಿಸ್ಕೊಡಿ. ಓಕೆನಾ? ನೆಕ್ಸ್ಟು ಇಲ್ಲಿ ನೋಡಿ, ರೇಷಿಯೋ ಅನಾಲಿಸಿಸ್ ಮೇಲೆ ಇನ್ನೊಂದು ಕ್ವಶನ್ನು ಈ ರೀತಿ ಇದೆ. ಸೊ ಇಲ್ಲೂ ಕೂಡ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾರೆ. ನೆಕ್ಸ್ಟು ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾರೆ, ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ. ಸೊ 2024 ಸೇಮ್ ರಿಪೀಟೆಡ್ ಕ್ವಶನ್ಸ್ಗಳನ್ನೇ ಕೇಳಿದ್ದಾರೆ. ಅಂದರೆ ಇದನ್ನೇ ಯಾಕೆ ಮತ್ತೆ ಅದೇ ಕ್ವಶನ್ ಪೇಪರ್ನ ರಿಪೀಟ್ ಮಾಡ್ತಾರೆ ಅಂದರೆ, ಸಾಮಾನ್ಯವಾಗಿ ಮಕ್ಕಳು ಫೇಲ್ ಆಗಿರೋರು ಅಟೆಂಪ್ಟ್ಗಳನ್ನ ತೊಗೊಳ್ಳೋದಲ್ವಾ. ಸೊ ಹಾಗಾಗಿ ಪಾಸ್ ಆಗಲಿ ಅಂತ ಅನ್ನೋದು ಉದ್ದೇಶದಿಂದ. ಫೇಲ್ ಆಗಿರೋರೇ ತಗೋಬೇಕು ಅಂತ ಏನಿಲ್ಲ, ನೀವು ಸ್ಕೋರ್ನ ಹೆಚ್ಚಾಗಿ ಮಾಡ್ಕೊಳ್ಳೋದಕ್ಕೂ ಕೂಡ ತಗೋಬೋದು ಅಂತ ಹೇಳಿದ್ದೀನಿ, ಅದು ನಿಮಗೆ ಬಿಟ್ಟಿದ್ದು. ಓಕೆನಾ? ಈಗ 2025 ಕ್ವಶನ್ಸ್ಗಳನ್ನ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. 2025 ಫಸ್ಟ್ ಪೇಪರಲ್ಲಿ ಕೇಳಿರೋವಂಥದ್ದು ಯಾವ್ದ್ಯಾವುದು ಅಂತ ನೋಡ್ಕೊಂಡು ಹೋಗೋಣ.
ಆಮೇಲೆ ಕನ್ನಡ ಇಂಗ್ಲೀಷ್, ಕನ್ನಡದಲ್ಲೂ ಕೇಳಿದಾರಲ್ಲ ಎರಡರಲ್ಲೂ ಬರೆದ್ಬಿಡೋಣ ಅಂತ ಕನ್ನಡ ಅಥವಾ ಇಂಗ್ಲೀಷು ಆ ಥರ ಮಾಡಬೇಡಿ. ಸೊ ಆದಷ್ಟು ನೀವು ಏನು ಮಾಡಿ, ಅದರ ಒಂದು ಲ್ಯಾಂಗ್ವೇಜನ್ನ ಪ್ರಿಫರ್ ಮಾಡಿ. ಅಕೌಂಟೆನ್ಸಿ ಪ್ರಿಫರಬಲ್ ಇನ್ ಇಂಗ್ಲೀಷ್ ಓನ್ಲಿ, ಓಕೆನಾ. ಸೊ ಇಂಗ್ಲೀಷಲ್ಲಿ ಮಾಡಿದ್ರೇ ಬೆಟರ್, ಆಯಿತಾ. ಓಕೆನಾ. ನೆಕ್ಸ್ಟು ಇದರಲ್ಲಿ ನಿಮಗೆ ಕೇಳಿರುವಂತಹ 1 ಮಾರ್ಕ್ ಕ್ವಶನ್ಸ್ಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ, ಸ್ಟೇಟ್ ಎನಿ ಒನ್ ನಿಮಿಷ ವಿಸಿಬಲ್ ನೀಟಾಗಿ ಆಗ್ತಿದೆಯಾ ಅಂತ, ಓಕೆನಾ. ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಒಂದು ಕೇಳಿದ್ದಾರೆ. ಡಿಸೀಸ್ಡ್ ಪಾರ್ಟ್ನರ್ ಮೇ ಬಿ ಪೇಯ್ಡ್ ಇನ್ ಒನ್ ಲಮ್ಸಮ್ ಆರ್ ಇನ್ಸ್ಟಾಲ್ಮೆಂಟ್ ವಿತ್ ಇಂಟ್ರೆಸ್ಟ್. ಟ್ರೂನಾ ಫಾಲ್ಸಾ? ಟ್ರೂ, ಇದು ಆನ್ಸರ್ ಅಲ್ವಾ. ಮೆನ್ಷನ್ ಎನಿ ಒನ್ ವೇ ಆಫ್ ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ನೀವು 1 ಮಾರ್ಕಿನ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಇದೆಲ್ಲ ರಿಪೀಟ್ ಆಗಿರುವಂಥ ಕ್ವಶನ್ಸ್ಗಳು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಗಿವ್ an example for non-current liability. ನೆಕ್ಸ್ಟು ಎಕ್ಸ್ಪ್ಯಾಂಡ್ RONW. ಸೊ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೇಳಿದ್ದಾರೆ. RONW ಏನಪ್ಪ RONW ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. RONW ಅಂತ ಅಂದರೆ ರಿಟರ್ನ್ ಆನ್ ನೆಟ್ ವರ್ತ್ ಅಂತ, ಆಯಿತಾ. ಸೊ ರಿಟರ್ನ್ ಆನ್ ನೆಟ್ ವರ್ತ್ ಅಂತ. ಸೊ ನಿಮಗೆ ROCE ಅಂತ ಕೂಡ ಕೇಳ್ಬೋದು, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ. TDS ಅಂತ ಕೇಳಿದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ. ESOP ಅಂತ ಕೇಳಿದ್ರೆ ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಪ್ಲಾನ್ ಅಂತ. DDT ಅಂತ ಕೇಳಿದ್ರೆ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ. ROI ಅಂತ ಕೇಳಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. PAT ಅಂತ ಕೇಳಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ, ಓಕೆನಾ. ಇಲ್ಲಿ RONW ಏನು ಕೇಳಿದಾರಲ್ಲ ಅದಕ್ಕೇನು ಆನ್ಸರು ರಿಟರ್ನ್ ಆನ್ ನೆಟ್ ವರ್ತ್, ಓಕೆನಾ. ಇನ್ನು ಉಳಿದಿರೋದು ಕೆಲವೊಂದಷ್ಟು ನಾನೇ 1 ಮಾರ್ಕ್ ಕ್ವಶನ್ಗಳಲ್ಲಿ ಆ್ಯಡ್ ಮಾಡಿದ್ದೀನಿ. ಓಕೆ. ನೆಕ್ಸ್ಟು ಲಾಸ್ಟ್ ನಮ್ಮ ರೇಷ್ಯೂ ಕ್ವಶನ್ಸ್ ನೋಡಿಬಿಡೋಣ ಯಾವ್ದು ಕೇಳಿದ್ದಾರೆ ಅಂತ ಹೇಳಿ, ಆಯಿತಾ. ಸೊ ನೋಡಿ, ಇಲ್ಲಿ 2025 ಏನು ಕೇಳಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಹೇಳಿದೆ ಕರೆಂಟ್ ರೇಷಿಯೋ ಕೂಡ ಇಂಪಾರ್ಟೆಂಟು ಅಂತ. ಸೊ ಕರೆಂಟ್ ರೇಷಿಯೋ ಕೇಳಿದ್ದಾರೆ. ಟೋಟಲ್ ಅಸೆಟ್ ಟು ಡೆಪ್ಟ್ ರೇಷಿಯೋ ಕೇಳಿದ್ದಾರೆ. ಫಿಕ್ಸೆಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾರೆ. ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಕೇಳಿದ್ದಾರೆ. ಬುಕ್ ವ್ಯಾಲ್ಯೂ ಪರ್ ಶೇರ್ ಇದನ್ನು ಕೇಳಿದ್ದಾರೆ, ಓಕೆನಾ. ಓಕೆ, 2025 ನೆಕ್ಸ್ಟ್ ಕ್ವಶನ್ ಪೇಪರ್ನ ನೋಡೋಣ ಅಲ್ವಾ. 2025 ನೆಕ್ಸ್ಟ್ ಕ್ವಶನ್ ಪೇಪರು. ಆದಷ್ಟು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ ಮಕ್ಕಳ. ಅದರಲ್ಲಿ ಇರೋವಂಥದ್ದು ತುಂಬ ನಿಮಗೆ ರಿಪೀಟ್ ಆಗುತ್ತೆ. ಮತ್ತು ಪ್ರೀವಿಯಸ್ ಇಯರ್ದು 1-2 ವರ್ಷದ್ದು ಸಾಲ್ವ್ ಮಾಡಿಕೊಂಡ್ರೆ ಸಾಕು. ಅದು 3 ಕ್ವಶನ್ ಪೇಪರ್ ಇರ್ತಾವಲ್ಲ, ಆ 3 ಅದಕ್ಕೆ ಹಾಗಾಗಿ ನಾನು ಅದನ್ನೇ ನಿಮಗೆ ಸ್ಟ್ರೆಸ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ. ನೆಕ್ಸ್ಟು 2025 ನಿಮಗೆ 1 ಮಾರ್ಕಿನ ಕ್ವಶನ್ಸ್ಗಳನ್ನ ಏನು ಕೇಳಿದರು ಅಂತ ಅಂದರೆ, ಹೌ ಡು ಯು ಕ್ಲೋಸ್ ರಿಯಲೈಸೇಷನ್ ಅಕೌಂಟ್ ಅಂತ ಕೇಳಿದ್ದಾರೆ, ಆಯಿತಾ. ನೆಕ್ಸ್ಟು ಸೆಕೆಂಡು ಎಕ್ಸ್ಪ್ಯಾಂಡ್ OPC 1 ಪರ್ಸನ್ ಕಂಪನಿ, ಆಯಿತಾ. ನೇಮ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಸಾಲ್ವೆನ್ಸಿ ರೇಷಿಯೋ. ಕ್ಯಾಶ್ ರಿಸೀವ್ಡ್ ಆನ್ ಸೇಲ್ ಆಫ್ ಗೂಡ್ಸ್ ಇನ್ ಆ್ಯನ್ ಆಪರೇಟಿಂಗ್ ಆಕ್ಟಿವಿಟಿ. ಟ್ರೂನಾ ಫಾಲ್ಸಾ, ಆಯಿತಾ. ಇದಕ್ಕೆ ಆನ್ಸರ್ ಹೇಳಿ. ಕ್ಯಾಶ್ ರಿಸೀವ್ಡ್ ಆನ್ ಸೇಲ್ ಆಫ್ ಗೂಡ್ಸ್ ಈಸ್ ಆ್ಯನ್ ಆಪರೇಟಿಂಗ್ ಆಕ್ಟಿವಿಟಿ. ಟ್ರೂನಾ ಫಾಲ್ಸಾ? ಎಸ್, ಅಫ್ಕೋರ್ಸ್ ಟ್ರೂ ಅಲ್ವಾ. ಸೊ ಸೇಲ್ಸ್ ಮಾಡೋ ಅಂಥದ್ದು ಗೂಡ್ಸ್ಗಳನ್ನ ಅದು ಮೇನ್ ಬಿಸ್ನೆಸ್ ಆ್ಯಕ್ಟಿವಿಟಿ ಆಗಿರೋದ್ರಿಂದ ದಟ್ ಈಸ್ ಟ್ರೂ, ಓಕೆನಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ಯಾವುದನ್ನು ಕೇಳಿದ್ದಾರೆ ನೋಡಿ. ಈ ಪೇಪರಲ್ಲಿ ನಿಮಗೆ ಕ್ವಿಕ್ ರೇಷಿಯೋ, ಆಯಿತಾ. ನೆಕ್ಸ್ಟು ಪ್ರೊಪ್ರೈಟರಿ ರೇಷಿಯೋ, ಫಿಕ್ಸೆಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ, ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ, ಬುಕ್ ವ್ಯಾಲ್ಯೂ ಪರ್ ಶೇರ್, ಡಿವಿಡೆಂಡ್ ಪೇಔಟ್ ರೇಷಿಯೋ ಇದನ್ನು ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳಿದ್ದಾರೆ. ಫುಲ್ ಕ್ವಶನ್ ನೋಡಬೇಕಾ? ಹಾಂ, ನೋಡ್ಕೊಳ್ಳಿ, ಓಕೆನಾ. ಸೊ ಒಂದಷ್ಟು ಇದನ್ನು ಕೊಟ್ಟಿರ್ತಾರೆ. ತುಂಬ ಈಸಿ ಇರುತ್ತೆ ಮಕ್ಕಳ. ರೇಷಿಯೋ ಅನಾಲಿಸಿಸ್ ಅಂತೂ ತುಂಬ ಅಂದರೆ ತುಂಬ ಈಸಿ. ಫಾರ್ಮುಲಾಸ್ ಕಲ್ತ್ಕೊಂಡು ಹೋದರೆ ಸಾಕು. ಆದರೆ ನಮಗೆ ಏನಂತ ಅನಿಸುತ್ತೆ, 24 ಫಾರ್ಮುಲಾಸ್ ಕಲಿಬೇಕಲ್ಲ, ನೆನಪಲ್ಲಿ ಇಟ್ಕೋಬೇಕಲ್ಲ, ಯಾರು ಮಾಡ್ತಾರೆ ಆ ರೀತಿ ಅಂತ ಅಂದವರು ಇದನ್ನು ಸ್ಕಿಪ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಸ್ಟೂಡೆಂಟು ಕೂಡ, ನನ್ನ ಸ್ಟೂಡೆಂಟ್ಸ್ಗಳು ಕೂಡ ಇದನ್ನು ಸ್ಕಿಪ್ ಮಾಡಿದ್ದಾರೆ. ಸೊ ನಾನೇ ಹೇಳಿಬಿಟ್ಟಿದ್ದೀನಿ ಬಿಡಿ ಆಯಿತು ಅಂತ ಹೇಳಿಬಿಟ್ಟು, ಬೇರೆದ್ರಲ್ಲಿ ಈ ಥರ ಆಗಿರೋದ್ರಿಂದ ಸೊ ಇದನ್ನು ನೋಡಿಕೊಂಡು ಹೋಗಿ, ಓಕೆನಾ. ಸೊ ಇದು 2025 ನೆಕ್ಸ್ಟ್ 3ನೇ ಕ್ವಶನ್ ಪೇಪರ್ ಇರುತ್ತಲ್ಲ, 3rd ಅಟೆಂಪ್ಟು ಅದರದ್ದು. ಸೊ ಇದರಲ್ಲಿ ಏನು ಕೇಳಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ.
ಇಂಗ್ಲೀಷ್ ಮೀಡಿಯಮ್ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ OPSR ಅಂತ ಕೇಳಿದ್ದಾರೆ. ರೈಟ್ ಎನಿ ಒನ್ ಟೈಪ್ ಆಫ್ ಡಿಬೆಂಚರ್ ಅಂತ ಕೇಳಿದ್ದಾರೆ. ಟ್ರೆಂಡ್ ಅನಾಲಿಸಿಸ್ ಈಸ್ ಒನ್ ಆಫ್ ದ ಟೆಕ್ನಿಕ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಸಾಲ್ವೆನ್ಸಿ ರೇಷಿಯೋ ಅಂತ ಕೇಳಿದ್ದಾರೆ. ಸೊ ಸ್ಟೇಟ್ ಎನಿ ಒನ್ ಎಕ್ಸಾಂಪಲ್ ಆಫ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವುದು ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ಸ್ಗಳು ಅದನ್ನು ಬರೆದ್ಬಿಟ್ಟು ಬನ್ನಿ. ಓಕೆನಾ? OPSR ಅಂದರೆ ಏನಪ್ಪ ಅಂತ ಅಂದ್ಕೊಂಡು ಕುತ್ಕೊಂಡ್ಬಿಡ್ಬಿಡಿ. OPSR ಅಂತ ಅಂದರೆ ಈಸಿ ಇದೆ ಅಂತ ಹೇಳಿಲ್ಲ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. OPSR ಅಂತ ಅಂದರೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ, ಆಯಿತಾ. NPSR ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ, EPS ಅಂದರೆ ಅರ್ನಿಂಗ್ ಪರ್ ಶೇರ್ ಅಂತ, DRR ಅಂದರೆ ಡಿಬೆಂಚರ್ ರಿಡಮ್ಷನ್ ರಿಸರ್ವ್ ಅಂತ, ಓಕೆನಾ. DRFI ಅಂದರೆ ಡಿಬೆಂಚರ್ ರಿಡಮ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ, ಓಕೆನಾ. DRFI ಅಂತ ಅಂದರೆ ಡಿಬೆಂಚರ್ ರಿಡಮ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ, ಓಕೆನಾ. ನೆನಪಲ್ಲಿ ಇಟ್ಕೊಂಡು ಹೋಗಿ. OPSR ಅಂತ ಅಂದರೆ ನೀನು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ. ಲಾಸ್ಟ್ಗೆ ಹೋಗ್ಬಿಡೋಣ ಈಗ. ಇದರಲ್ಲಿ ನಿಮ್ಮ ರೇಷಿಯೋ ಅನಾಲಿಸಿಸ್ದು ಲಾಸ್ಟ್ ಕ್ವಶನ್ನೇ ಇರುತ್ತೆ ಯಾವಾಗಲೂ. 32 ಕ್ವಶನ್. ಸೊ 32 ಕ್ವಶನ್ನೇ ನಿಮ್ಮ ರೇಷಿಯೋ ಅನಾಲಿಸಿಸ್ ಕ್ವಶನ್ ಆಗಿರುತ್ತೆ. ಸೊ ಇದರಲ್ಲಿ ನೋಡಿ ಏನು ಕೇಳ್ತಿದ್ದಾರೆ. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ಕರೆಂಟ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ. ಸೊ ಈ ಕ್ವಶನು ಈ ರೀತಿಯೇ ಇದೆ, ಓಕೆನಾ. ಸ್ಕ್ರೀನ್ಶಾಟ್ ತಗೊಳ್ಳೋದ್ರ ಮೂಲಕ ಅಥವಾ ವಿಡಿಯೋನ ಪಾಸ್ ಮಾಡೋದ್ರ ಮೂಲಕ ಒಂದು ಕಡೆ ಬರ್ಕೊಳ್ಳೋದ್ರ ಮೂಲಕ ನೀವು ಇದನ್ನು ಸಾಲ್ವ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ಏನ ಕೇಳಿದ್ದಾರೆ ಅಂತ ಅನ್ನೋದನ್ನು ಕೂಡ ನೋಡೋಣ. ಅದರಿಂದ ನಿಮಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ಇರೋವಂಥದ್ದು ಕೂಡ ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ಸು ತುಂಬಾ ಇರೋದ್ರಿಂದ ಮಾಡಲ್ ಕ್ವಶನ್ ಪೇಪರ್ ಎಲ್ಲರೂ ಪ್ರಿಪೇರ್ ಮಾಡಿಸಿರ್ತಾರೆ ಅಲ್ವಾ, ಸಾಲ್ವ್ ಮಾಡಿಸಿರ್ತಾರೆ ನಿಮ್ಮ ಕಾಲೇಜ್ಗಳಲ್ಲಿ ನಿಮ್ಮ ಟೀಚರ್ಸ್ಗಳು. ಒಂದು ಸಲ ಹಾಗೆ ನೋಡ್ಕೊಂಡು ಹೋಗಿ. ಸೊ ಇಲ್ಲಿ ನಿಮ್ಮ 1 ಮಾರ್ಕ್ ಕ್ವಶನ್ಸ್ಗಳು ಯಾವ್ದ್ಯಾವ್ದು ಕೇಳಿದ್ದಾರೆ. ಸ್ಟೇಟ್ ಎನಿ ಒನ್ ಫೀಚರ್ ಆಫ್ ಪಾರ್ಟ್ನರ್ಶಿಪ್, ಎಕ್ಸ್ಪ್ಯಾಂಡ್ DRFI, ಗಿವ್ ಆನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್, ಸ್ಟೇಟ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ನೆಕ್ಸ್ಟು ಡಿವಿಡೆಂಡ್ ಪೇಯ್ಡ್ ಇನ್ ದ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಡಿವಿಡೆಂಡ್ ಪೇಯ್ಡ್ ಈಸ್ ಆನ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಈ ಥರ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ಡಿವಿಡೆಂಡ್ ಪೇಯ್ಡ್ ಇನ್ವೆಸ್ಟಿಂಗ್ ಆಕ್ಟಿವಿಟಿನ ಟ್ರೂನ ಫಾಲ್ಸ್? ಸೊ ಫಾಲ್ಸ್ ಅಲ್ವಾ. ಡಿವಿಡೆಂಟ್ ರಿಸೀವ್ಡ್ ಈಸ್ ಆನ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಲಾಸ್ಟ್ ರೇಷಿಯೋ ಅನಾಲಿಸಿಸ್ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ನೋಡಿ ರೇಷಿಯೋ ಅನಾಲಿಸಿಸಲ್ಲಿ ಈ ಕ್ವಶನ್ಸ್ಗಳು ಕೇಳಿದ್ದಾರೆ. ಇದು ಫಸ್ಟ್ ಒಂದು ಸೆಕೆಂಡ್ ಹಾಂ. ನಿಮಗೆ ವಿಸಿಬಲ್ ಇಲ್ಲ ಅಂದ್ಕೊತೀನಿ. ಕೆಳಗಡೆ ನೋಡಿ ಕರೆಂಟ್ ರೇಷಿಯೋ ಕೇಳಿದ್ದಾರೆ, ಆಯಿತಾ, ಮಾಡಲ್ ಪೇಪರಲ್ಲಿ. ನೆಕ್ಸ್ಟು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ, ಫಿಕ್ಸೆಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ, ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಆ್ಯಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಓಕೆನಾ. ಈ ರೇಷಿಯೋಸ್ನ ಕೇಳಿದ್ದಾರೆ. ನೆಕ್ಸ್ಟು ಮಾಡಲ್ ಕ್ವಶನ್ ಪೇಪರ್ ಸೆಕೆಂಡ್ ನೋಡೋಣ. ಇದರಲ್ಲಿ ನಿಮಗೆ 1 ಮಾರ್ಕಿನ ಕ್ವಶನ್ಸ್ಗಳು ನೋಡಿ. ಸ್ಟೇಟ್ ಎನಿ ಒನ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಕೇಳಿದ್ದಾರೆ. ಕೋಡ್ ಕ್ಯಾನ್ ಬಿ ಆರ್ಡರ್ ಎ ಫರ್ಮ್ ಟು ಬಿ ಡಿಸಾಲ್ವ್ ವೆನ್ ಎ ಪಾರ್ಟ್ನರ್ ಬಿಕಮ್ ಇನ್ಸೆನ್ಸ್. ಟ್ರೂ ಇದಕ್ಕೆ ಆನ್ಸರು. ಎಕ್ಸ್ಪ್ಯಾಂಡ್ DRR, ಡಿಬೆಂಚರ್ ರಿಡಮ್ಷನ್ ರಿಸರ್ವ್. ಸ್ಟೇಟ್ ಎನಿ ಒನ್ ಟೆಕ್ನಿಕ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಇನ್ಫ್ಲೋ. ಕೂಲಾಗಿ ನಿಧಾನವಾಗಿ ಯೋಚನೆ ಮಾಡಿ ಬರೆದ್ಬಿಟ್ಟು ಬನ್ನಿ, ಓಕೆನಾ. ನೆಕ್ಸ್ಟು ಲಾಸ್ಟಲ್ಲಿ ರೇಷಿಯೋ ಅನಾಲಿಸಿಸ್ ಬಗ್ಗೆ ಯಾವ ಕ್ವಶನ್ ಕೇಳಿದ್ದಾರೆ ನೋಡೋಣ. ಸೊ ರೇಷಿಯೋ ಅನಾಲಿಸಿಸ್ ಬಗ್ಗೆ ಇಲ್ಲಿ ಕರೆಂಟ್ ರೇಷಿಯೋ, ಡೆಪ್ಟ್ ಇಕ್ವಿಟಿ ರೇಷಿಯೋ, ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಆ್ಯಂಡ್ ಆಪರೇಟಿಂಗ್ ರೇಷಿಯೋ, ಓಕೆನಾ. ಓಕೆ, ಮಾಡಲ್ ಪೇಪರ್ 3ನಲ್ಲಿ ಏನು ಕ್ವಶನ್ಸ್ಗಳನ್ನ 1 ಮಾರ್ಕಿಂದು ಮತ್ತು ರೇಷಿಯೋ ಅನಾಲಿಸಿಸ್ ಬಗ್ಗೆ ಕೇಳಿದ್ದಾರೆ ನೋಡೋಣ. ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಎ ಫರ್ಮ್ ಈಸ್ ಕಂಪಲ್ಸರಿ ಡಿಸಾಲ್ವ್ಡ್ ವೆನ್ ಎ ಪಾರ್ಟ್ನರ್ ಡಿಸೈಡೆಡ್ ಟು ರಿಟೈರ್. ಫಾಲ್ಸ್ ಇದು, ಓಕೆನಾ. ಆಮೇಲೆ ಕನ್ಫ್ಯೂಷನ್ ಮಾಡಿಕೊಂಡು ಟ್ರೂ ಅಂತ ಹಾಕೋಬರ್ಬೇಡಿ, ಓಕೆನಾ. ನೆಕ್ಸ್ಟು ಅವನು ಡಿಸಾಲ್ವ್ ವೆನ್ ಎ ಪಾರ್ಟ್ನರ್ ಡಿಸೈಡೆಡ್ ಟು ರಿಟೈರ್ಡ್ ರಿಟೈರ್ಡ್ ಆಗೋಕ್ಕೆ ಡಿಸೈಡ್ ಮಾಡಿದ್ರೆ ಏನಕ್ಕೆ ಕಂಪಲ್ಸರಿ ಡಿಸಾಲ್ವ್
ಮಾಡ್ತಾರೆ. ಓಕೆನಾ, ಫರ್ಮ್ ಅಂತೂ ಡಿಸಾಲ್ವ್ ಆಗೋದೇ ಇಲ್ಲ, ಅಲ್ಲಿ ಪಾರ್ಟ್ನರ್ಶಿಪ್ ಡಿಸಾಲ್ವ್ ಆಗೋದು. ವಾಟ್ ಈಸ್ ಇಶ್ಯೂ ಆಫ್ ಶೇರ್ ಅಟ್ ಪ್ರೀಮಿಯಂ? ಎಕ್ಸ್ಪ್ಯಾಂಡ್ AIFIS. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್, ಅದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಗೆ ಒಂದು ಎಕ್ಸಾಂಪಲ್. ಓಕೆನಾ, ನೆಕ್ಸ್ಟ್ ರೇಷಿಯೋ ಅನಾಲಿಸಿಸ್ದು ಕ್ವಶನ್ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಕ್ವಿಕ್ ರೇಷಿಯೋ, ಡೆಪ್ಟ್ ಇಕ್ವಿಟಿ ರೇಷಿಯೋ, ಟೋಟಲ್ ಅಸೆಟ್ ಟು ಡೆಪ್ಟ್ ರೇಷಿಯೋ, ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ. ಓಕೆನಾ, ನನಗೆ ಗೊತ್ತಿರೋಂಗೆ ನಿಮಗೆ ಸಾಮಾನ್ಯವಾಗಿ ಲಿಕ್ವಿಡಿಟಿ ರೇಷಿಯೋ ಒಂದು ಇಂಪಾರ್ಟೆಂಟು, ಆಮೇಲೆ ಕರೆಂಟ್ ರೇಷಿಯೋ ಒಂದು ಇಂಪಾರ್ಟೆಂಟು, ಡೆಪ್ಟ್ ಇಕ್ವಿಟಿ ರೇಷಿಯೋ ಒಂದು ಇಂಪಾರ್ಟೆಂಟು, ಟ್ರೇಡ್ ರಿಸೀವಬಲ್ ರೇಷಿಯೋ ಇಂಪಾರ್ಟೆಂಟು, ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಇಂಪಾರ್ಟೆಂಟು, ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಂಪಾರ್ಟೆಂಟು, ನೆಟ್ ಪ್ರಾಫಿಟ್ ರೇಷಿಯೋ ಇಂಪಾರ್ಟೆಂಟು, ಟೋಟಲ್ ಅಸೆಟ್ಟು ಡೆಪ್ಟ್ ರೇಷಿಯೋ ಇಂಪಾರ್ಟೆಂಟು. ಈಗ ಮಾಡಲ್ ಕ್ವಶನ್ ಪೇಪರಲ್ಲಿ ಲಾಸ್ಟಲ್ಲಿ ಏನೇನು ತೋರಿಸಿದೆ ಅದೆಲ್ಲದಕ್ಕೂ ನೋಡ್ಕೊಂಡು ಹೋಗಿರಿ. ಸಾಮಾನ್ಯವಾಗಿ ನಿಮಗೆ 6 ಇರುತ್ತೆ, 6ರಲ್ಲಿ ಎಲ್ಲದಕ್ಕೂ ಅಟೆಂಡ್ ಮಾಡ್ಬೋದು. ಇಂಥ ರೇಷಿಯೋಗಳನ್ನೇ ಜಾಸ್ತಿ ಕೇಳೋ ಅಂಥದ್ದು ನೋಡ್ಕೊಂಡು ಹೋಗಿ. ಓಕೆನಾ, ಈ ಸಲ ನಮಗೆ 2 ಸೆಟ್ ಮಾಡಲ್ ಪೇಪರ್ಸು, ಮಾಡಲ್ ಪೇಪರ್ 1, 2, 3 ಮತ್ತು ಮಾಡಲ್ ಪೇಪರ್ 1, 2, 3 ಅನ್ನೋದು 2 ಸೆಟ್ ಸಿಕ್ಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ಕೂಡ ನೋಡ್ಕೊಂಡು ಹೋಗಿ. ಇದು ಫಸ್ಟ್ ಬಂದಿರೋ ಅಂಥದ್ದು ಮಾಡಲ್ ಪೇಪರು. ಇದರಲ್ಲಿ ನಿಮಗೆ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ, ಇಂಟ್ರೆಸ್ಟ್ ಕವರೇಜ್ ರೇಷಿಯೋ, ಫಿಕ್ಸೆಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ, ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ಆಮೇಲೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಪ್ರಾಕ್ಟೀಸ್ ಪೇಪರ್ ಕೂಡ ಸಿಕ್ಕಿದೆ, ಪ್ರಾಕ್ಟೀಸ್ ಪೇಪರ್ ಕೂಡ ನೋಡ್ಕೊಂಡು ಹೋಗಿ ಹಾಗೇನೆ. ಸೊ ಇದೇ ನನ್ನ ಫೈನಲಿ ವಿಡಿಯೋ ಆಗಿರೋದ್ರಿಂದ ಮತ್ತೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇದರಲ್ಲೇ ಎಲ್ಲನೂ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಪ್ರಾಕ್ಟೀಸ್ ಪೇಪರಲ್ಲಿ ಇರುವಂಥ ಕ್ವಶನ್ಸ್ಗಳನ್ನೂ ನೋಡ್ಕೊಂಡು ಹೋಗಿ. ಎಕ್ಸ್ಪ್ಯಾಂಡ್ TDS, NPSR, ನೋಡಿ ಇದರಲ್ಲಿ ಕೇಳಿರುವಂಥ ರೇಷಿಯೋಗಳು ನೋಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ವಿಸಿಬಲ್ ಇದೆಯಾ? ಸ್ವಲ್ಪ ಚಿಕ್ಕದಾಯಿತು ಅಂತ ಅಂದ್ಕೊತೀನಲ್ಲ. ಓಕೆ, ಈಗ ನೋಡಿ. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ. ಇವೆಲ್ಲ ಇಂಪಾರ್ಟೆಂಟ್ ಮಕ್ಕಳ. ಇದೇ ರೇಷಿಯೋಸ್ಗಳನ್ನ ಜಾಸ್ತಿ ಕೇಳ್ತಾ ಇರ್ತಾರೆ, ನೋಡ್ಕೊಂಡೋಗಿ. ಓಕೆನಾ, ಸೊ ಪ್ರಾಕ್ಟೀಸ್ ಪೇಪರ್ 2 ಕೂಡ ಇದೆ, ಅದನ್ನು ಹಾಗೆ ನೋಡ್ಕೊಂಡೋಗಿ. ವೆರಿ ಇಂಪಾರ್ಟೆಂಟು. ನೀವು ಎಷ್ಟು ಪೇಪರ್ಸ್ನ ಸಾಲ್ವ್ ಮಾಡ್ತೀರಾ, ಕ್ವಶನ್ ಪೇಪರ್ಸ್ನ ಎಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊತೀರಾ ಅಷ್ಟು ನಿಮಗೆ ಒಳ್ಳೆಯದು. ಸೊ ಅಲ್ಲಿ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ, ಆ ಥರ ಪ್ರಾಬ್ಲಮ್ಸ್ಗಳನ್ನ ಜಾಸ್ತಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಈ ಒಂದು ದಿನನ ಸುಮ್ಮನೆ ಕುತ್ಕೊಂಡು ವ್ಯರ್ಥ ಮಾಡಬೇಡಿ. ಅದು ಇದು ನೋಡ್ತಾ ಬೇರೆ ಯಾವುದಾದ್ರೂ ಕಡೆ ಗಮನ ಕೊಡ್ತಾ ನಿಮ್ಮ ಟೀಚರ್ಸ್ ಏನು ಹೇಳಿದ್ದಾರೆ ಅದನ್ನ ತುಂಬ ಚೆನ್ನಾಗಿ ಕೇಳಿ, ಆಯಿತಾ? ಸೊ ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನ ಎಲ್ಲದೂ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಜೊತೆಗೆ ಥಿಯರಿನ ಇಲ್ಲಿ ನಾನು ವೀಡಿಯೋಸ್ ಹಾಕಿದ್ದೀನಲ್ಲ ಅಷ್ಟರಲ್ಲಿ ನೋಡ್ಕೊಂಡು ಹೋದರೆ ಸಾಕು. ಆಲ್ಮೋಸ್ಟ್ ಎಲ್ಲದು ಅದರಲ್ಲೇ 100% ಕೇಳ್ತಾರೆ. ಓಕೆನಾ, ಸೊ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಅನ್ನೋರು ಈ ಕ್ವಶನ್ ಪೇಪರ್ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಕ್ಕೆ ನಿಧಾನವಾಗಿ ಹೋಗ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಅಂದವ್ರಿಗೆ. ನೋಡಿ, 1 mark questions. State any one right acquired by a newly admitted partner. Expand ESOP. Next, state any one type of reserve. State any one importance of financial analysis. According to revised AS3, preparation and presentation of cash flow statement is mandatory for all listed companies. True or false ಅಂತ ಎಲ್ಲ ಕೇಳಿದ್ದಾರೆ. ಒಂದು ಕಡೆಯಿಂದ ನೋಡ್ಕೊಂಡು ಹೋಗಿ ಮಕ್ಕಳ. ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡ್ಕೊತೀವಿ ಅನ್ನೋರು ಮಾಡ್ಕೊಳ್ಳಿ. ಏನಿಲ್ಲ, ವಿಡಿಯೋ ಪಾಸ್ ಮಾಡಿ ಕ್ವಶನ್ ಬರ್ಕೊಳ್ಳಿ. ಕ್ವಶನ್ ಬರ್ಕೊಳ್ಳೋಕೆ ಹೋಗ್ಬಿಡಿ, ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗಿ. ನಿಮಗೆ ಚೆನ್ನಾಗಿ ಎಲ್ಲ
ಕ್ವಶನ್ಸ್ಗಳಿಗೂ ಆನ್ಸರ್ ಬರುತ್ತೆ, ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ಸಾಲ್ವ್ ಮಾಡ್ಕೊಂಡು ಹೋಗಿ, ಓಕೆನಾ. ESOP ಅಂತ ಅಂದರೆ ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಪ್ಲ್ಯಾನ್ ಅಂತ, ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಪ್ಲ್ಯಾನ್ ಅಂತ ESOP ಅಂತ ಅಂದರೆ. ಲಾಸ್ಟ್ ಒಂದು ನೋಡಿಬಿಡಿ ಇದು. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡಿಬಿಡೋಣ. ಸೊ ನಿಮ್ಮ ಕರೆಂಟ್ ರೇಷಿಯೋ, ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಡೆಪ್ಟ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ, ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಸೊ ಇನ್ನೊಂದ್ಸಲ ನಾನು ಯಾವ್ದಾದ್ರು ಬೇರೆ ಕ್ವಶನ್ ನೋಡ್ಕೊತೀನಿ ಇದು ಅಂತ ಅನ್ನೋದಾದರೆ ನೋಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ, ಓಕೆನಾ. ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ PU ಅಕೌಂಟೆನ್ಸಿ ಎಕ್ಸಾಮ್. ಇದೇ ನಿಮ್ಮ ಲಾಸ್ಟ್ ಎಕ್ಸಾಮ್ ಅಂತ ಅಂದ್ಕೊತೀನಿ ಹಿಸ್ಟ್ರಿ ಇರೋವಂಥ ಮಕ್ಕಳಿಗೆ. ಸೊ CS ತೊಗೊಂಡಿರೋ ಮಕ್ಕಳಿಗೆ CS ಮಂಡೇ ಇದೆ. ಸೊ ಎಲ್ಲರಿಗೂ ಚೆನ್ನಾಗಿ CS ಕೂಡ ಚೆನ್ನಾಗಿ ಅಟೆಂಡ್ ಮಾಡಿ, ಅಕೌಂಟೆನ್ಸಿನ ಎಲ್ಲರೂ ಔಟ್ ತೆಗೀರಿ. ಸೊ ಬರ್ದಾದ್ಮೇಲೆ ನನ್ನ ವಿಡಿಯೋ ಕೆಳಗಡೆ ಬಂದು ಎಕ್ಸಾಮ್ ಹೇಗೆ ಬರೋದ್ರಿ, ಪೇಪರ್ ಲೆವೆಲ್ ಹೇಗಿತ್ತು ಅಂತ ಅನ್ನೋದನ್ನು ಹಾಕಿ. ಅದರ ಜೊತೆಗೆ ನಾನು ಕೀ ಆನ್ಸರ್ಸ್ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೀ ಆನ್ಸರ್ ಅಪ್ಲೋಡ್ ಮಾಡಬೇಕು ಅಂದರೆ ಎಕ್ಸಾಮ್ ಬಂದ ತಕ್ಷಣವೇ ಹಾಕಿ, ಆಯಿತಾ. ಸಾಧ್ಯ ಆದರೆ ನನಗೆ ಕಮೆಂಟಲ್ಲಿ ಎಲ್ಲ ತಿಳಿಸ್ಕೊಡಿ, ಕ್ವೆಶನ್ ಪೇಪರ್ ಲೆವೆಲ್ ಹೇಗಿತ್ತು ಅಂತ ಅನ್ನೋದನ್ನೆಲ್ಲ ತಿಳಿಸಿ, ಆಯಿತಾ, ಓಕೆನಾ. ಕಂಗ್ರ್ಯಾಚುಲೇಷನ್ಸ್, ಸಾರಿ, ಆಲ್ ದ ಬೆಸ್ಟ್ ಮಕ್ಕಳ ಇನ್ನೊಂದ್ಸಲ, ಓಕೆ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಿಮಗೆ ಡಿಗ್ರಿನಲ್ಲಿ ಕೊಡುವಂತಹ ಪ್ರಾಬ್ಲಮ್ ಪೇಪರ್ಸ್ಗಳನ್ನು ಕೂಡ ಇಲ್ಲಿ ಸಾಲ್ವ್ ಮಾಡಿಸ್ಕೊಡ್ತೀನಿ. ಸೊ ನೀವು ಯಾವುದಾದ್ರೂ ಈ ಥರದ್ದು ನನಗೆ ಗೊತ್ತಾಗ್ತಿಲ್ಲ, ಡೌಟ್ ಇದೆ ಅಂತ ಅಂದರೆ ಅದನ್ನು ಸಾಲ್ವ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಥ್ಯಾಂಕ್ ಯು. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಮಕ್ಕಳ. ವಿಡಿಯೋನ ಎಲ್ಲರೂ ಆದಷ್ಟು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಷ್ಟು ವ್ಯೂಸು ಲೈಕ್ಸು ಆಗುತ್ತೆ ನಮಗೂ ಒಂದು ಪ್ರೋತ್ಸಾಹ. ಅದರಿಂದ ಓಕೆ ಮಾಡಬೇಕು, ಸ್ಟೂಡೆಂಟ್ಸ್ ಏನೋ ಕೇಳ್ತಿದ್ದಾರೆ, ಇದರಿಂದ ಹೆಲ್ಪ್ ಆಗ್ತಿದೆ ಅಂತ ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ, ಓಕೆನಾ. ಸೊ ಯಾವುದೋ ಗೊತ್ತಿಲ್ಲದೆ ಇರೋದು ಸುಮ್ಮನೆ ಹಾಕ್ಬಿಟ್ಟಿರ್ತಾರೆ 100/100% ಇದೇ ಬರುತ್ತೆ ಅದೇ ಬರುತ್ತೆ ಅಂತ ಹೇಳಿ, ಅದೆಲ್ಲ ಸುಳ್ಳು. ನೀವು ಆದಷ್ಟು ನಿಮ್ಮ ಮಾಡೆಲ್ ಪೇಪರ್ಸ್ಗಳನ್ನ ನೋಡ್ಕೊಂಡು ಹೋಗಬೇಕು. ಮತ್ತು ನಾನು ಇವಾಗ ಏನು ಮಾಡಿಸಿದ್ದೀನಿ ಇದೇ ಥರನೇ ನೀವು ಕ್ವಶನ್ ಪೇಪರ್ಸ್ಗಳನ್ನ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಪ್ರೀವಿಯಸ್ ಇಯರ್ ಪೇಪರ್ಸು, ನಿಮ್ಮ ಎಲ್ಲ ಥರ ಕ್ವಶನ್ ಪೇಪರ್ಸು, ಪ್ರಿಪ್ರೇಟ್ರಿದು, ಮಿಡ್ ಟರ್ಮ್ದು, ಟೆಸ್ಟ್ ಸೀರೀಸು, ಪ್ರೀವಿಯಸ್ ಇಯರ್ ಪೇಪರ್ಸು, ಮಾಡಲ್ ಪೇಪರ್ಸು, ಇದನ್ನು ನೋಡ್ಕೊಂಡು ಹೋದ್ರೇ ನಿಮಗೆ ಎಕ್ಸಾಮ್ ಅನ್ನೋದ್ರೆ ತುಂಬ ಅನುಕೂಲ ಆಗೋದು. ಯಾವುದೋ ಒಂದು ಪೇಪರು ಇದೇ ಕೊಡ್ತಾರೆ ಲೀಕ್ ಆಗಿಬಿಟ್ಟಿದೆ ಅನ್ನೋದೆಲ್ಲ ಸುಳ್ಳು, ಓಕೆನಾ. ಓಕೆ, ಥ್ಯಾಂಕ್ ಯು.